ರೊಮ್ಯಾನ್ಸು ಬಿಟ್ರೆ ಹಾಂ ಸರ್. ಅನುಭವದಲ್ಲಿ ಬರುತ್ತಾ ಅಥವಾ ಅರಿವಿನ ವ್ಯಾಪ್ತಿ ದೊಡ್ಡದಾದಾಗ ಆ ಥರ ಎಲ್ಲ ಬಂದು ಬಿಡುತ್ತಾ? ಹೆಂಗದು? ಅದು ಯಾರಿಗೆ ಅತಿಯಾಗಿ ಸಿಕ್ಕಿರಲ್ವೋ ಅವರಲ್ಲಿ ಅತಿಯಾಗಿ ಬರುತ್ತೆ ಸರ್. ಭಟ್ರು ಮಾತ್ರ ಈ ರೀತಿ ಉತ್ತರ ಕೊಡಕ್ಕೆ ಸಾಧ್ಯ. ಇಲ್ಲ, ಅರ್ಥ ಆಯ್ತು ಬಿಡ್ರಿ. ಈಗ ಅದು ಹೆಂಗೆ ಹೇಳೋದು ಸರ್, ಅದು ಈಗ ಕುಡಿತದ ಹಾಡುಗಳು ಅದು ಕುಡಿದ್ಬಿಟ್ಟೇ ಬರಿಬೇಕಂತ ಏನಿಲ್ಲ. ಅದು ಈಗ ನೀವು ನಿಮಗೆ ರಾಜಕಾರಣ ಒಂದು ನಯಾ ಪೈಸಾ ಇಷ್ಟ ಇಲ್ಲದೆ ಇರಬಹುದು, ಇಲ್ಲ, ಅಥವಾ ನಿಮ್ಮ ಪಾಡಿಗೆ ನೀವು ಇರೋಕ್ಕೆ ಇಷ್ಟಪಡೋ ವ್ಯಕ್ತಿತ್ವ ಆಗಿರಬಹುದು. ಬಟ್ ನಿಮ್ಮನ್ನೇ ಹುಡ್ಕೊಂಬರುತ್ತೆ, ನಿಮ್ಮ ದನಿಗೆ ಇದು ಎಲ್ಲದನ್ನೂ ಅನಲೈಸ್ ಮಾಡುವಂಥ ನಿಮ್ಮ 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 ಮೆದುಳಿಗೆ ಬಂದು ಆಕ್ರಮಿಸ್ಕೊಳ್ಳುತ್ತೆ ಅದು ಪರಿಸ್ಥಿತಿ. ಅದನ್ನು ಅವ್ರು ಚೆನ್ನಾಗಿ ಮಾಡ್ತಿರ್ತಾರೆ. ಯಾರಿಗೆ ಯಾವುದು ತಂಟೆನೇ ಬೇಡ ಅಂತಿರುತ್ತೋ ಅದು ಅವ್ರನ್ನ ಬಂದು ಅಮರ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ. ಬಟ್ ಇದು ನಿಜ ಇದೆ, ಐ ಅಗ್ರಿ ವಿತ್ ಯು. ಬಟ್ ಇದು ದುಡ್ಡಿನ ವಿಚಾರದಲ್ಲಿ ಆಗಲ್ವಲ್ಲ? ದುಡ್ಡು ಉಲ್ಟಾ ಇಲ್ಲ ಸರ್, ಅದು ಯಾಕದು ಹಿಂದೆ ಮುಂದೆ ಹೋಗ್ಬಿಡುತ್ತದು. ಅದಕ್ಕೆ ಮಾಡ್ಬೇಕು. ನಮ್ಗೆ ಇಷ್ಟ ಇಲ್ಲ ಅಂತ ತಕ್ಷಣ ಬರೋಂಗಿರ್ಬೇಕಪ್ಪ. ಇದು ಚೆನ್ನಾಗಿದೆ. ಅದು ಹಂಗಾಗಲ್ಲ ಸರ್. ಅದು ದಟ್ ಈಸ್ ಬಿಕಾಸ್ ವಿ ಡೋಂಟ್ ನೋ ಹೌ ಟು ಡೂ ರೊಮ್ಯಾನ್ಸ್ ವಿತ್ ಮನಿ. ಕಾಪಾಡ್ಕೊಳ್ಳೋದಲ್ಲ. ಯು ಹ್ಯಾವ್ ಟು ರೊಮ್ಯಾನ್ಸ್ ವಿತ್ ಮನಿ. ಮನಿ 1000 people can have. It's just a paper. ಅದನ್ನು ಉಪಯೋಗಿಸೋಕ್ಕೂ ಬರಬೇಕು. ಅದನ್ನು ಉಪಯೋಗಿಸೋದು ಕಲೆ. ವಾ ವಾ ವಾ. 1000 ಲಕ್ಷ ಕೋಟಿ ಜನರ ಹತ್ರ ದುಡ್ಡು ಇರ್ಬೋದು, ಪೇಪರ್ ಯಾಕೆ ದುಡ್ಡು ಮಾಡಿದಾರೆ ಅನ್ನೋದೇ ಗೊತ್ತಿಲ್ಲದೆ ಸತ್ತೋಗ್ತಾರೆ ಸರ್. ರೊಮ್ಯಾನ್ಸ್ ವಿತ್ ಎಷ್ಟು ಮಾಡಿದೀವಿ ನಾವು ಅರಿವೇ ಮನಿ ಇರಲ್ಲ. ಬರೀರಿ ಸರ್, ಒಂದು ಹಾಡು ಬರೀಬೇಕು ಸರ್ ನೀವು. ರೊಮ್ಯಾನ್ಸ್ ವಿತ್ ಮನಿ ಭಾಳ ಚೆನ್ನಾಗಿದೆ. ಅದೊಂದು ನನಗೊಂದು ಒಳ್ಳೆ ಟೈಟಲ್ ಕೊಟ್ಟಿದ್ದೀರಿ ಸರ್, ಅಮೀಬಾ. ಅಮೀಬಾ ಬಹಳ ಕಡೆ ಇದೆ ಟೈಟ್ಲ. ಕೇಳೋಕೆ ಮಜಾ ಇಲ್ವಾ ಸರ್? ಬಟ್ ನನ್ನ ಪ್ರಕಾರ ದುಡ್ಡಿನ ಜೊತೆ ಇದೆಯಲ್ಲ, ಸರಸ. ಮತ್ತೆ ನೋಡಿ, ಸರಸ ಕನ್ನಡದ ಪದ ಚೆನ್ನಾಗಿದೆ. ಸರಸ ಆಡಬೇಡ ಅಂತಾರೆ ಪಾಸಿಟಿವ್ಲಿ, ಸರಸ ಆಡಬೇಡ ಅಂತಾರೆ ನೆಗೆಟಿವ್ಲಿ. ಅದರ ಜೊತೆ ಸರಸ ಆಡಬೇಡ ಬೆಂಕಿಯ ಜೊತೆ. ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅವಳ ಜೊತೆ ಸರಸ ಆಡಬೇಡವೋ, ಬೆಂಕಿ ಜೊತೆ ಸರ್ ಸಾಡಬೇಡ, ಅವಳ ಜೊತೆ ನೆಗೆಟಿವ್ಲಿ ಇದೆ. ಹಾಗೆ ಮನಿ ಜೊತೆ ಕನ್ನಡದ ಪದ ಚೆನ್ನಾಗಿದೆ. ಸರಸ ಆಡಕ್ಕೂ ಒಂದು ಯೋಗ್ಯತೆ ಇರಬೇಕು. ಯಾಕಂದ್ರೆ ಮನಿ ಕ್ಯಾನ್ ಬರ್ನ್ ಯು ಔಟ್. ಬರ್ನ್ ಯು ಔಟ್ ಅಂತಂದ್ರೆ ಸುಟ್ಟಾಕಲ್ಲ, ನನ್ನನ್ನು ಕಳಿಸಬಾರ್ದ ದಾರಿಗಳಿಗೆಲ್ಲ ಕಳಿಸ್ಕೊಟ್ಬಿಡುತ್ತೆ. ದುಡ್ಡಿಗೆ ಅದು ಆಗ್ಬೇಕು ಸರ್. ಬೇಡ ಅಂದ್ರೆ ಬಂದು ಬಿಡ್ಬೇಕು ಅಲ್ಲ? ಬೇಕು ಅಂದ್ರೆ ಸಿಗಲ್ಲ. ಅದು ಭಾಳ ಜನ ಇದ್ದಾರೆ ಈ ದೇಶದಲ್ಲಿ. ಕ್ಯೂ ಬಟ್ ದುಡ್ಡು ಮಾಡಿಬಿಟ್ಟು ದುಡ್ಡನ್ನ ಬೈಬೇಕು ಸರ್, ಸುಮ್ಮನೆ ಬೈಬಾರ್ದು. ಸರ್, ಪಬ್ಲಿಕ್ ಟಿವಿ 13 ವರ್ಷಗಳನ್ನು ಪೂರ್ಣಗೊಳಿಸಿ 14ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಟ್ರಮೆಂಡಸ್ ಜರ್ನಿ. ವಾಟ್ ಅ ಮೈಲ್ ಸ್ಟೋನ್ ಸರ್. ಆ್ಯಂಡ್ ಕರ್ನಾಟಕದ ಸಮಸ್ತ ಜನತೆಗೆ ರಾತ್ರಿ ಊಟ ಹೇಗೋ ಹಾಗೆ ನಿಮ್ಮ ಮಾತುಗಳು. ಅದಿಲ್ಲದೆ ಊಟ ಆದಂಗಿರೋದಿಲ್ಲ. ನಮ್ಮನೇಲೂ ಅಷ್ಟೇ. ಸೆಲೆಬ್ರೇಟಿಂಗ್ 13 years ಆಫ್ ಪಬ್ಲಿಕ್ ಟಿವಿ ಆ್ಯಂಡ್ ಕಂಗ್ರ್ಯಾಚುಲೇಟಿಂಗ್ ದ ಹೋಲ್ ಟೀಮ್. ನಿಮಗೆ ಮತ್ತು ಇಡೀ ತಂಡಕ್ಕೆ ನಮ್ಮ ಶುಭ ಹಾರೈಕೆಗಳನ್ನು. ಒಂದು ನಿಮಗೆ ಭಾಳ ಇಷ್ಟವಾದಂಥ ಹಾಡು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಭಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಗಿಂದು. ರಾಜಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಕಂಗ್ರ್ಯಾಚುಲೇಷನ್ಸ್ ಪಬ್ಲಿಕ್ ಟಿವಿ. ಸಾರಿ, ಇದನ್ನು ಕೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ವಿ ಆರ್ ಇನ್ ಅ ವೆರಿ ಡಿಫ್ರೆಂಟ್ ಇದು 14 yearsನ ರೀಕ್ಯಾಪ್ ಮಾಡಿಕೊಂಡ್ರೆ ಯಾಕೆಂದರೆ ಈ ಹಾಡಲ್ಲೂ ಆ ಭಾವನೆಗಳಿತ್ತು ಎಲ್ಲ. ಅಂದರೆ ಹೌ ವಾಸ್ ದ ಜರ್ನಿ ಸರ್? 14 years. ಆರ್ ಯು ಟಯರ್ಡ್ ಆರ್ ಆರ್ ಯು ಮೋರ್ ಇನ್ಸ್ಪೈರ್ಡ್?
ಐ ಆಮ್ ಟೈರ್ಡ್. ಹಂಗ ಅನಿಸ್ಬೇಕಲ್ಲ ಸರ್ ನಮಗೆ. ನಮಗನ್ನ ಇಲ್ಲ ನಾನು ಸರ್ನ ಪ್ರಿಂಟ್ ಮೀಡಿಯಾದಲ್ಲೂ ನೋಡಿದ್ದೀನಿ, ಕೆಲವು ಸರಿ ಅವಾಗಲೂ ಹೀಗೆ. ಬಟ್ ಅಲ್ಲಿ ಆಸ್ಕ್ ದಿಸ್ ಕ್ವಶನ್ ಅಗೇನ್ ಪ್ರಾಪರ್ ಆಗಿ. ಸರ್ 14 ವರ್ಷಗಳು ಪೂರ್ಣಗೊಳಿಸಿದ್ದೀರಾ ಪಬ್ಲಿಕ್ ಟಿವಿ. ನೀವು ಸುಸ್ತಾಗಿರೋ ಏನೋ ಗೊತ್ತಿಲ್ಲ, ಆದ್ರೆ ನಾವು ಸುಸ್ತಾಗಿಲ್ಲ. ನಿಮ್ಮನ್ನು ಪ್ರತಿನಿತ್ಯ ಇನ್ನೂ 50 ವರ್ಷ ನೋಡ್ಲಿಕ್ಕೆ ಕಾಯ್ತಾ I agree. ಇದ್ದೀವಿ. ಹೌ ಡಸ್ ಇಟ್ ಫೀಲ್ ವೆನ್ ಯು ಭಾಳ ಜನಕ್ಕೆ ಇವ್ರಿಗೆ ಇವಾಗ ಅದನ್ನು ಹೇಳಿದ್ದೀನಿ ನಾನು, ಆನ್ ಎನ್ ಎವ್ರಿ ಡೇ ಬೇಸಿಸಲ್ಲಿ ಅದು ಎಷ್ಟು ಕಷ್ಟ ಇದೆ ಅದು ಅಂತ. ನಾನು ಇವಾಗ ಇವ್ರಿಗೆಲ್ಲ ಹೇಳಿದೆ, ಹೇಗೆ ಹೀರೋ ಇದು ಒಂದು ಫಿಲಮ್ಗೆ ಹೆಂಗಿರುತ್ತೆ ಅನ್ನೋದಕ್ಕೆ ನನಗೆ ಎಷ್ಟು ಕಷ್ಟ ಇದೆ ಅದು ಆನ್ ಎವ್ರಿ ಡೇ ಬೇಸಿಸ್ ಅಂತ. ಎವ್ರಿ ಡೇ ಯು ಹ್ಯಾವ್ ಟು ಇನೋವೇಟ್ ಯುವರ್ ಸೆಲ್ಫ್. ಮತ್ತು ಪ್ರತಿದಿನ ಇವತ್ತು ಯೋಗರಾಜ್ ಭಟ್ರ ಬಗ್ಗೆ ಏನೋ ಹೇಳ್ತಾ ಇದ್ದೀನಿ ನಿಂತ್ಕೊಳ್ಳಿ, ಅದಕ್ಕೆ ಸುಮ್ಮನೆ ಕೇಳಿಸ್ಕೊಂಡಿರಲ್ಲ. ಅವನೇನು ಯೋಗರಾಜ್ ಭಟ್ರ ಬಗ್ಗೆ ಹೇಳೋದು ಚಲ. ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು BJP ಬೈದೀವಿ ಅಂತ ಇಟ್ಕೊಳ್ಳೋಣ, ಬೈದ್ರೆ ಕಾಂಗ್ರೆಸ್ ಅವರಿಂದ ಬುಕ್ಕಾದಂಗಿದೆ ಅಂತಾರೆ. ಅವ್ರಿಗೆ ಬೈದ್ರೆ ಇವ್ರಂತಾರೆ. ಈ ಕಾಂಗ್ರೆಸ್ ಏನಾದ್ರು ಹೇಳ್ತೀರಿ ಅಂತ ಇಟ್ಕೊಳ್ಳಿ, ನಮಗೆ ಗೊತ್ತಿದ್ದು ಬಿಡ್ರಿ ರೇ ಅವ್ನು RSS ಅಂತ ಇವ್ರಂತಾರೆ. ಸೊ ಇದು ದಿಸ್ ಗೋಸ್ ಆನ್ ಟು ಇಂಡಿವಿಜುವಲ್ಸ್ ಆಲ್ಸೋ. ಯಾರೋ ಒಬ್ಬ ಇಂಡಿವಿಜುವಲ್ ಒಂದಿನ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅಂದ್ಬಿಟ್ರೆ ಏನೋ ಇತ್ತೀಚೆಗೆ ಭಾಳ ಎಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಏನೇನೋ ಮಾಡ್ತಿದಾರಂತಪ್ಪ, ಅಲ್ಲಿಗೆ ಬರ್ತಾರೆ. ಅಂದರೆ ಇನ್ ಎ ನೆಗೆಟಿವ್ ಸೊಸೈಟಿ, ಎ ಕಂಪ್ಲೀಟ್ಲಿ ನೆಗೆಟಿವ್ ಸೊಸೈಟಿ ಡ್ರಿವನ್ ಬೈ ಹಾಫ್ ಟ್ರೂತ್ಸ್, ಅರ್ಧ ಸತ್ಯಗಳಿಂದ ಸಾಗುತ್ತಿರುವ ಇವತ್ತಿನ ಸಮಾಜ, ಸುಳ್ಳುಗಳನ್ನೇ ಸತ್ಯ ಎಂದು ನಂಬಿ ಮುಂದೆ ಸಾಗುವ ಭ್ರಮೆಯಲ್ಲಿರುವ ಈ ಸಮಾಜ. ಇದು ಭ್ರಮೆಯಲ್ಲಿದೆ. ವಾಟ್ಸಪ್ಪಲ್ಲಿ ಬರ್ತಿರೋ ಅರ್ಧ ಸತ್ಯಗಳು ಸುಳ್ಳುಗಳೇ ಸತ್ಯ ಅಂತ ನಂಬ್ತಾ ಇದ್ದಾರೆ ಇವರು ಕೂತ್ಕೊಂಡು. ಅದೇ ಜೀವನ ಅನ್ಕೊಂಬಿಟ್ಟಿದ್ದಾರೆ. ಅದು ಅನ್ನ ಹಾಕಲ್ಲ ಅನ್ನೋದು ಗೊತ್ತಿಲ್ಲ. ಇದು ಪ್ರಾಬ್ಲಮ್ ನಮಗೆ. ಇದೆಲ್ಲ ಬ್ಯಾಲೆನ್ಸ್ ಔಟ್ ಆಗಿ ದಿನಾ ಹೊಸಸ್ತಾಗಿ ನೀವೇನಾದ್ರು ಹೇಳಬೇಕು ಇದ್ದರೆ ಏನಾಗುತ್ತೆ, ಎಷ್ಟೋ ದಿನ ನನಗೆ ಹೇಳೋಕ್ಕಾಗದೇ ಇದ್ದಾಗ ಏನೋ ಡಲ್ ಆಗಿಬಿಟ್ಟಿದ್ದಾರೆ ಪೂರ್ತಿನಿಂದ ಅಂತಾರೆ. ಸ್ವಲ್ಪ ಡಲ್ ಆಗ್ಬಿಟ್ಟಿದೆ ಸರ್ ಅಂತಾರೆ. ಯು ಆರ್ ನಾಟ್ ಯುವರ್ ಸೆಲ್ಫ್ ಅಂತಾರೆ ಸ್ವಲ್ಪ ಸ್ಟೈಲ್ ಆಗಿ ಹೇಳೋರು. ಬಟ್ ನೀವು ಅದನ್ನ ಸೋ ಡಿಫಿಕಲ್ಟ್ ಐ ಹ್ಯಾವ್ ಫೆಲ್ಟ್ ಸರ್ ಅವತ್ತು ಪಾಸಿಂಗ್ 13, 14, 15 ಇಯರ್ಸ್ ಎವ್ರಿ ಡೇ 9 ಗಂಟೆಗೆ ಬಂದು ಕೂರಬೇಕು. ಆ್ಯಂಡ್ ನನಗೆ 8 ಗಂಟೆ 7:30ವರೆಗೂ ಗೊತ್ತಿರಲ್ಲ ಏನು ಬರುತ್ತೆ ಅನ್ನೋದು. ಬಟ್ ನೀವು ಹೀಗಂತೀರಿ, ಈ ಸಮಾಜದ 100ರಲ್ಲಿ 99 ಜನಕ್ಕೆ ಇವ್ರು ಅದಕ್ಕೆಲ್ಲ ಕೇರ್ ಮಾಡಲ್ಲ ಅನ್ನೋದು ಗೊತ್ತು. ನಾವು ಕೇರ್ ಮಾಡಲ್ಲ. ಅದು ತುಂಬಾ ಇಷ್ಟ ಆಗೋ ಗುಣಗಳಲ್ಲಿ ಅದು ಒಂದು. ಇದು ನಿಮ್ಮಿಬ್ಬರಿಗೂ ಇವತ್ತೊಂದು ಹೇಳಿರ್ತೀನಿ, ಬಿಕಾಸ್ ಬೋತ್ ಆಫ್ ಯು ಹ್ಯಾವ್ ಬಿನ್ ಸೆಲೆಬ್ರಿಟೀಸ್. ಭಾಳ ಸರಿ ನಾವು ಕೇರ್ ಮಾಡಲ್ಲ, ನಾವು ಇಷ್ಟಪಡ್ತಾರೆ ಇದೆಲ್ಲ ಹೇಳ್ತಾರಲ್ಲ. ನಮ್ಗೆ ಎಷ್ಟೋ ಸರಿ ನಾವು ಈ ಪಡೋ ಕಷ್ಟದಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ ವಿಜಯ್ ಪ್ರಕಾಶ್, ನಾವು ಮಾಡಿರೋ ಅಚೀವ್ಮೆಂಟ್ಸ್ನ ನಮಗೆ ಸೆಲೆಬ್ರೇಟ್ ಮಾಡೋದೇ ಮರ್ತೋಗಿರುತ್ತೆ. ಬೆಳಿಗ್ಗೆ ಹೆಸರು ನೆನಪಾಗಲ್ಲ ನಮ್ದು. ಯು ವುಡ್ ಹ್ಯಾವ್ ಪ್ರಾಬಬಲಿ ಫರ್ಗಾಟನ್ ಟು ಸೆಲೆಬ್ರೇಟ್ ಯುವರ್ ಓನ್ ಇದನ್ನ ಅಚೀವ್ಮೆಂಟ್ಸ್ನ. ಇಸ್ ದಟ್ ದ ಪ್ರೈಸ್ ಸೆಲೆಬ್ರಿಟಿ ದಟ್ ಇಸ್ ದ ಪ್ರೈಸ್ ಯು ಪೇ. ವಿ ಆರ್ ಕೀಪ್ ಆನ್ ಶಿಫ್ಟಿಂಗ್ ಅವರ್ ಗೋಸ್ಟ್ ಶಿಫ್ಟ್ ಮಾಡ್ತಾ ಇರ್ತೀವಿ. ಯಾವುದೋ ಒಂದು ಟೈಮ್ ಬರುತ್ತೆ ನಮಗೆ, ವಿ ಸಡನ್ಲಿ ಫೀಲ್ ವಿ ಹ್ಯಾವ್ ಫೇಲ್ಡ್. ದಿಸ್ ಈಸ್ ದಿ ಟೈಮ್ ವೇರ್ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ of not buckling under it. That is the time we should start. Okay, yes, another part of the life has begun and enjoy ಮಾಡಬೇಕು. We buckle. ಬಕಲ್ ಆಗಿಬಿಟ್ರೆ ಕಷ್ಟ. ಇದು ಎಲ್ಲರಿಗೂ ಅನ್ವಯ ಆಗತ್ತಿದೆ. ನೀವು ಹಿಂತಿರುಗಿ ನೋಡಿದ್ರೆ ಮೇ ಬಿ ಯು ವುಡ್ ಹ್ಯಾವ್ ಅಚೀವ್ಡ್ ಎವ್ರಿಥಿಂಗ್ ಯು ಆಲ್ಮೋಸ್ಟ್ ವಾಂಟೆಡ್. ಮೈಸೂರಿಂದ ಹೊರಟಾಗ ಜರ್ನಿ ನಿಮ್ಮ ಹತ್ರ ಒಂದು ಲಿಸ್ಟ್ ಇತ್ತು ಅಚೀವ್ಮೆಂಟ್ಸ್ಗೆ, ಅದರಲ್ಲಿ 90% ಆಗೋಗಿರ್ಬೋದು ಮೋಸ್ಟ್ಲಿ. ಬಟ್ ಅದ್ರಲ್ಲಿ ಎಷ್ಟು ಸೆಲೆಬ್ರೇಟ್ ಮಾಡಿದ್ದೀರಿ ಗೊತ್ತಿಲ್ಲ. ಸ್ಟಿಲ್ ಫೀಲ್ ಯು ರೈಟ್ ಎಟ್ ದ ಬಿಗಿನಿಂಗ್ ಆಫ್ ದ ಹೋಲ್ ಗೇಮ್. ಬಿಕಾಸ್ ನಾವು ಶಿಫ್ಟ್ ಮಾಡ್ತಾ ಇರ್ತೀವಿ ಗೋಲ್ ಪೋಸ್ಟ್. ಪ್ರತಿ ಎಂಡಿನಲ್ಲೂ ಠಾಟು ಇರ್ತವೆ. ತುಂಡೈಕ್ಳ ಸಹವಾಸ ನೀವೇ ಬರೆದಿರೋದು. ಪ್ರತಿ ಎಂಡಿನಲ್ಲೂ ಸ್ಟಾರ್ಟ್ ಇರ್ತವೆ. ಹಾಗಾಗಿ ನನಗೇನಂಗೆ ಅನ್ಸಲ್ಲ, ಬಟ್ ನನಗಂತೂ ಖುಷಿಯಾಗಿದೆ. ಐ ಆಮ್ ಹ್ಯಾಪಿ. ವಿಶಿಂಗ್ ಯು ಅನದರ್ 50 years of ಆಗ್ಲಿಕ್ಕಿಲ್ಲ. then you are asking me to ನಿಮ್ಮ ಆಕೃತಿಗೆ ಮೇಂಟೆನೆನ್ಸ್ ಭಾಳ ಕಡಿಮೆ ಸರ್. ಭಾಳ ದೊಡ್ಡ ಮೈಲೇಜ್ ಇದೆ. ನಮ್ದು ವಿಜಯ್ ಸರ್ದು ಸಮಸ್ತ ನಾಡಿನ ಜನತೆದು ಗ್ಯಾರಂಟಿ ಇದೆ. ಇನ್ನು 50 ಅಲ್ಲ, ಒಂದು 60 ಹೊಡಿತದೆ ಸರ್. ಹೇಳಕ್ಕಾಗಲ್ಲ ಸರ್.
ಕೆಲವು ಸರಿ ದಪ್ಪ ಇರೋ ಮರ ಬಿರುಗಾಳಿ ಬಂದರೂ ನಿಂತ್ಕೊಳ್ಳುತ್ತೆ, ಕೆಲವು ಸರಿ ಸಣ್ಣ ಮರ ಬಿದ್ದು ಹೋಗುತ್ತೆ. ಎಲ್ಲರೂ ಬಂದವರೆಲ್ಲ ಮುಂಗಾರು ಮಳೆ ಅಂತಂತಂದ್ರೆ ಎರಡನೆಯ ಮುಂಗಾರು ಮಳೆಯನ್ನ ನೀವು 100 ಅಟೆಂಪ್ಟ್ ಮಾಡಿದ್ರು ಮಾಡಲ್ಲ ಅಂತ ನಾನು ಹೇಳ್ತೀನಿ. ಎರಡನೇ ಮುಂಗಾರು ಮಳೆನ ಮಾಡೋಕ್ಕಾಗಲ್ಲ ಅಂತೀನಿ. ಅವತ್ತಿನ ಕಾಲದಲ್ಲೂ ಈಗಿನ ಥರನೇ ಮುಂಗಾರು ಮಳೆ 1, ಮುಂಗಾರು ಮಳೆ 2, ಮುಂಗಾರು ಮಳೆ 3, ಮುಂಗಾರು ಮಳೆ 4 ಅನ್ನೋ ಪ್ಲಾನ್ ಇದ್ದಿದ್ರೆ ಸರಿ ಹೋಗ್ತಿತ್ತು. ಮಾಡ್ಕೊಂಡು ಹೋಗ್ತಾ ಇರ್ಬೋದಾಗಿತ್ತು ನೀವು ಅಲ್ವಾ? ಅವತ್ತು ಇರಲಿಲ್ಲ ಅದೆಲ್ಲ ಪ್ಲ್ಯಾನ್ಗಳು. ಈಗ ತಾನೇ ಅವೆಲ್ಲ ಸ್ಟಾರ್ಟ್ ಆಗಿರೋದು ಜಾಸ್ತಿ. ಎಕ್ಸೆಪ್ಟ್ ಹಾಲಿವುಡ್ಡಲ್ಲಿ ಸೂಪರ್ ಮ್ಯಾನ್ಗಳು ಮತ್ತು ಅದೇನದು ಸ್ಪೈಡರ್ ಮ್ಯಾನು, ಆಮೇಲೆ ಅದ್ಯಾವುದೋ ಒಂದು ಗಾಡಿ ಇದೆ, ಒಂದು ಗಲಾಟೆದು ಏನು ಅವೆಂಜರ್ಸ್ ಅಲ್ಲ ಸರ್, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಈ ಥರದ ಮೂವೀಸ್ಗೆಲ್ಲ ಅದೆಷ್ಟು 16, 15ನೇದು, 26ನೇದು, 36ನೇದು. 10ನೇದು ನಡೀತಾ ಇದೆ. ಹಾಂ, ಅದ್ಯಾವುದು 10ನೇದರಲ್ಲೇ ನಾನೊಂದು ನ್ಯೂಸ್ ಓದಿದ್ದೀನಿ. ನೋಡ್ದೆ ಹೌದು. ಆಕ್ಟ್ ಮಾಡಿದಾರ ಆಕ್ಟ್ ಅಲ್ಲ ರೀ, ರೆಕಾರ್ಡ್ ಮಾಡಿ ನಾನು ಒಂದು ನ್ಯೂಸ್ ಓದಿದ್ದೀನಿ ಅದರಲ್ಲಿ. ಫಾಸ್ಟ್ ಅಂಡ್ ಫ್ಯೂರಿಯಸ್, ಐ ಮಸ್ಟ್ ವಾಚ್ ಇಟ್ ನೌ. ನಾನು ನೋಡ್ದೆ ರೀಸೆಂಟ್ ಆಗಿ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ 10. ಅದೇಂಗ ಆಯ್ತು ಸರ್? ಹೆಂಗೋ ಯಾರ ಹಿಂಗೆ ಕೇಳಿದ್ರು ಓದ್ ಕೊಟ್ವಿ, ತಗೊಂಡೋಗ್ರೆ ಆತ ಕಡೆ. ಸೊ ಯು ಅಫಿಷಿಯಲಿ ಏನೋ ಬಾಂಬೋ ಗಿಂಬೋ ಬೀಳುತ್ತೆ, ಅದನ್ನೆಲ್ಲರೂ ಪ್ರಪಂಚದಲ್ಲಿರೋರೆಲ್ಲ ಹೇಳ್ತಿರ್ತಾರೆ. ಅದು ಕನ್ನಡದಲ್ಲಿ ನಾನು ಹೇಳ್ತೀನಿ, ಕಾಸಿಲ್ಲ ಕವಡೆ ಇಲ್ಲ, ಫ್ರೀ ನೀವು ಹಾಲಿವುಡ್ ಫಿಲ್ಮ್ ಮಾಡಿದ್ದೀರಾ ಅಂತ ಹಿಡ್ಕೊಂಡು ಅದೇ ಹೇಳ್ತಾರಲ್ಲ. ಪಬ್ಲಿಕ್ ಟಿವಿ ಮಾತ್ರ ಅಲ್ಲ, ಹಾಲಿವುಡ್ ನಟರು ಆಗಿರುವಂತ ರಘುನಾಥ್ ಸರ್ ಅವರೀಗ ನಮ್ಮ ಹಾಡನ್ನ ಚಿತ್ರಗೀತೆಯನ್ನ ಬಿಡುಗಡೆ ಮಾಡಿ ನಮ್ಮ ತಂಡನ ಕರಿತೀನಿ. ಎಲ್ಲಿವರೆಗೂ ಹೋಗಿದ್ದೆ ಮಗ ನೀನು ಸಕ್ಸಸ್ ಅಲ್ಲಿ ಅಂದ್ರೆ ಅಲ್ಲಿ ಟಚ್ ಮಾಡಿ ಬಂದಿದ್ದೀನಿ ಅಣ್ಣ ಅಂತಂದಂಗೆ.